ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಜಿಯಾತ್ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಆದಿಯಲ್ಲಿ ಆರಾಧ್ಯ ದೈವ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿಯನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆರಾಧ್ಯ ಗುರುಗಳಾದ ಲಿಂಗೈಕ್ಯ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಮನಗೂಳಿಯ ಪಟ್ಟಿಕಂಥಿ ಹಿರೇಮಠದ ತಪೋಭೂಷಣ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರಾವಣ ಮಾಸದ 3ನೆಯ ಶನಿವಾರದಂದು ಶ್ರೀ ಸಿದ್ಧಾಂತ ಶಿಖಾಮಣಿ ಹಾಗೂ ವಚನಾಧಾರಿತ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ ಮೂಲಕವಾಗಿ ಭಾಗಿಗಳಾಗಿರುವಂಥ ಎಲ್ಲ ಹಿರಿಯ ಸದ್ಭಕ್ತರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಪ್ರತಿನಿತ್ಯದ ಪದ್ಧತಿಯಂತೆ ಪ್ರಾರಂಭದಲ್ಲಿ ಒಂದು 5 ನಿಮಿಷಗಳ ಕಾಲ ಶಿವ ಭಜನೆಯನ್ನು ನಾವು ಹೇಳಿಕೊಡ್ತೇವೆ. ತಾವೆಲ್ಲ ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಮೊಬೈಲನ್ನು ಮುಂದಿಟ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಮನದಲ್ಲಿ ಭಗವಂತನನ್ನು ಧ್ಯಾನಿಸಿಕೊಂಡು ಹಸನ್ಮುಖಿಗಳಾಗಿ ಈ ಭಜನೆಯಲ್ಲಿ ಭಾಗವಹಿಸಬೇಕು. ಸಾಂಬ ಸದಾ ಶಿವ, 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 ಶಿವ 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 ಶಿವಾಯ ನಮಃ ಓಂ. ಶಿವ 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 ಶಿವಾಯ ನಮಃ ಓಂ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಭವ 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 ಭವಾಯ ನಮಃ ಓಂ. ಭವ 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 ಭವಾಯ ನಮಃ ಓಂ.
ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ದೇವ 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 ದೇವಾಯ ನಮಃ ಓಂ ದೇವ 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 ದೇವಾಯ ನಮಃ ಓಂ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಹರ 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 ಹರಾಯ ನಮಃ ಓಂ ಹರ 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 ಹರಾಯ ನಮಃ ಓಂ ಸಾಂಬ ಸದಾ ಶಿವ 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 ಶ್ರಾವಣ ಮಾಸದ ಮೂರನೆಯ ಶನಿವಾರದ ಈ ಪ್ರವಚನ ಕಾರ್ಯಕ್ರಮ ಶಿವಭಜನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಹೋದ ಶನಿವಾರ ಯಾವ ವಿಷಯದ ಮೇಲೆ ನಮ್ಮ ಪ್ರವಚನ ನಡೆದಿತ್ತು, ಎಲ್ಲಿಗೆ ಮುಕ್ತಾಯವಾಗಿತ್ತು ಅನ್ನೋದನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಮತ್ತೆ ಮುಂದೆ ಹೋಗುವುದು
ಪ್ರವಚನದ ಒಂದು ಒಳ್ಳೆಯ ಪದ್ಧತಿ. ಸಾಮಾನ್ಯವಾಗಿ ಶಾಲೆಯಲ್ಲಿ ಶಿಕ್ಷಕರು ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಮಕ್ಕಳು ಎದ್ದು ಟೀಚರ್ ಲಾಸ್ಟ್ ಕ್ಲಾಸಲ್ಲಿ ನೀವು ಇದನ್ನು ಹೇಳಿದ್ರಿ ಅಂತ ಹೇಳ್ತಾರೆ. ಆದರೆ ಇವಾಗ ನೀವು ಪ್ರತ್ಯಕ್ಷವಾಗಿ ಯಾರೂ ನನ್ನ ಮುಂದೆ ಇಲ್ಲ. ನಾನು ಹೋದ ಪ್ರವಚನದಲ್ಲಿ ಎಲ್ಲಿಗೆ ಬಿಟ್ಟಿದ್ದೆ ಅಂತ ಕೇಳಿದರೆ ನಿಮಗೆ ಕೇಳ್ತದ. ಆದರೆ ಸ್ವಾಮೀಜಿ ನೀವು ಇಲ್ಲಿಗೆ ಬಿಟ್ಟಿದ್ರಿ ಅಂತ ನೀವು ಹೇಳಿದ್ದು ನನಗೆ ಕೇಳಂಗಿಲ್ಲ. ಹಾಗಾಗಿ ನಾವೇ ಅದನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹೋದ ಶನಿವಾರ ಭಕ್ತಿಯನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಕ್ತಿ ಅಂದರೆ ಏನು? ದೇವರಲ್ಲಿ ಭಕ್ತಿಯನ್ನು ಮಾಡುವಂಥ ಬುದ್ಧಿಯನ್ನು ಕರುಣಿಸುವಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಪಡೆಯುವಂತಹ ಭಕ್ತಿಯ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ವಿ. ಸಿದ್ಧಾಂತ ಶಿಖಾಮಣಿ ಮತ್ತು ವಚನ ಸಾಹಿತ್ಯದ ಒಂದು ಆಧಾರವನ್ನು ತೆಗೆದುಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ವಿ. ಸಿದ್ಧಾಂತ ಶಿಖಾಮಣಿಯ 11ನೇ ಅಧ್ಯಾಯದ 48ನೇ ಶ್ಲೋಕದೊಳಗೆ ರೇಣುಕ ಭಗವತ್ಪಾದರು ಭಕ್ತಿಯ ಮಹತಿಯನ್ನು ಕುರಿತು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಕಿಂ ವೇದೈಹಿ ಕಿಂ ತತಶಾಸ್ತ್ರೈಹಿ ಕಿಂ ಯಜ್ಞೈಹಿ ಕಿಂ ತಪೋವ್ರತೈಹಿ ನಾಸ್ತಿ ಚೇತ್ ಶಾಂಕರೀ ಭಕ್ತಿ ದೇಹಿನಾಂ ಜನ್ಮರೋಗಿಣಾಂ ದೇಹಿನಾಂ ಜನ್ಮರೋಗಿಣಾಂ. ಅನೇಕ ಜನ್ಮಗಳ ಕರ್ಮಾನುಸಾರವಾದಂತಹ ಸುಖ ದುಃಖವನ್ನು ಅನುಭವಿಸ್ತಾ ಇರುವಂತಹ ಈ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ನಾಸ್ತಿ ಚೇತ್ ಶಾಂಕರೀ ಭಕ್ತಿ, ಶಂಕರನಲ್ಲಿ, ಶಿವನಲ್ಲಿ, ಪರಮಾತ್ಮನಲ್ಲಿ, ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಈ ಮನುಷ್ಯರಿಗೆ ಕಿಂ ವೇದೈಹಿ, ವೇದ ತಗೊಂಡು ಏನು ಪ್ರಯೋಜನ? ಕಿಂ ತತಶಾಸ್ತ್ರೈಹಿ, ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿದ್ದೀನಿ, ಏನು ಪ್ರಯೋಜನ? ಕಿಂ ಯಜ್ಞೈಹಿ, ದೊಡ್ಡ ದೊಡ್ಡ ಯಜ್ಞ ಯಾಗಗಳನ್ನು ಮಾಡ್ತೀನಿ, ಏನು ಪ್ರಯೋಜನ? ಕಿಂ ತಪೋವ್ರತೈಹಿ, ತಪಸ್ಸು ಮಾಡಿದರೇನು, ಅನೇಕ ವ್ರತಗಳನ್ನು ಮಾಡಿದರೇನು, ಅವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗ ಪ್ರಯೋಜನಕ್ಕೆ ಬರ್ತಾವಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಭಗವಂತನ ಮೇಲೆ ಭಕ್ತಿ ಇದ್ರೆ ಮಾತ್ರವೆಲ್ಲ ಪ್ರಯೋಜನಕ್ಕೆ ಬರ್ತವೆ, ಇಲ್ಲದೇ ಇದ್ರೆ ನಿಷ್ಪ್ರಯೋಜನ ಅನ್ನುವಂಥ ಮಾತನ್ನು ರೇಣುಕರು ಹೇಳ್ತಾರೆ. ವೇದವ ಓದಿದರೇನು, ಶಾಸ್ತ್ರ ಪುರಾಣಗಳ ಕೇಳಿದಡೇನು, ಗೀತವನ್ನು ಹಾಡಿದಡೇನು, ಗುರುಲಿಂಗ ಜಂಗಮರಲ್ಲಿ ಭಕ್ತಿ ಇಲ್ಲದನ್ನಕ್ಕರ ಬಸವಣ್ಣವ್ರು ಹೇಳ್ತಾರೆ. ಏನು ವೇದ ಶಾಸ್ತ್ರ ಓದಬಾರ್ದು ಅಂತಲ್ಲ, ಅದರ ಅಧ್ಯಯನ ಮಾಡಬಾರ್ದಂತಲ್ಲ, ಅದರ ಜ್ಞಾನ ತಿಳ್ಕೋಬಾರ್ದಂತಲ್ಲ. ಅದು ಯಾವಾಗ ಪ್ರಯೋಜನಕ್ಕೆ ಬರುತ್ತಪ್ಪ ಅಂತೇಳಿದ್ರೆ ನಮ್ಮಲ್ಲಿ ಭಕ್ತಿ ಇದ್ದಾಗ, ಭಗವಂತನಲ್ಲಿ ಭಕ್ತಿ ನಮ್ಮಲ್ಲಿ ಇತ್ತು ಅಂದರೆ ವೇದ ಶಾಸ್ತ್ರ ಈ ಎಲ್ಲದರ ಪ್ರಯೋಜನ ಆಗ್ತದೆ. ಇಲ್ಲದೆ ಹೋದರೆ ಎಲ್ಲವೂ ಕೂಡ ನಿರರ್ಥಕ. ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೋದ ಪ್ರವಚನದಲ್ಲಿ ನಾವು ವಿಚಾರ ಮಾಡಿದ್ದೆ. ಅಲ್ಲಮ ಪ್ರಭುಗಳೊಂದು ಮಾತನ್ನು ಹೇಳ್ತಾರೆ, ಯಾಕೆ ಎಲ್ಲರಲ್ಲಿಯೂ ಕೂಡ ಇಂಥ ನಿಷ್ಕಲ್ಮಶವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಭಕ್ತಿ ಯಾಕೆ ಹುಟ್ಟೋದಿಲ್ಲ ಅನ್ನೋದಕ್ಕೆ ಒಂದು ಸುಂದರವಾದಂತಹ ವಚನವನ್ನು ಹೇಳ್ತಾರೆ. 5 ಸರ್ಪಗಳು ತನುವೊಂದು ದಂತವೆರಡು, ಸರ್ಪ ಕಡಿದು ಸತ್ತ ಹೆಣನ ಸುಳಿದಾಡುವುದ ಕಂಡೆ.
ಸರ್ಪ ಕಡಿದು ಸತ್ತ ಹೆಣವು ಸುಳಿದಾಡುವುದು ಕಂಡೆ, ಈ ನಿತ್ಯವ ನರಿಯದ ಠಾವಿನಲ್ಲಿ ಭಕ್ತಿಯಲ್ಲಿಯದೋ ಗುಹೇಶ್ವರ, ಭಕ್ತಿಯಲ್ಲಿಯದೋ ಗುಹೇಶ್ವರ. ಅಲ್ಲಮಪ್ರಭುಗಳು ಬೆಳಗಿನ ವಚನಗಳನ್ನು ಬರೆಯುವಂಥ ಮಹಾಜ್ಞಾನಿಗಳು. ಒಂದೊಂದು ರೂಪಕಗಳನ್ನು ಕೊಟ್ಟು ಒಂದೊಂದು ಜ್ಞಾನವನ್ನು ಹೇಳ್ತಾರೆ ಅವರು. ಇಲ್ಲೊಂದು ರೂಪಕ ಕೊಟ್ಟಿದ್ದಾರೆ, ಹಾವಿನ ರೂಪಕ. ಹಾವು ಸಾಮಾನ್ಯವಾಗಿ ನೀವು ಒಂದು ಹೆತ್ತಲೆಯ ಹಾವನ್ನು ನೋಡಿರ್ತೀರಿ. ಅದು ಇವಾಗೆಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲೆಲ್ಲ 2 ತಲೆ ಹಾವು 3 ತಲೆ ಹಾವಿನೆಲ್ಲ ಫೋಟೋಗಳು ಬರ್ತಾವೆ. ಪ್ರತ್ಯಕ್ಷವಾಗಂತೂ ಯಾರೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವೆಲ್ಲ ಗ್ರಾಫಿಕ್ಸ್ ಮಾಡಿ ಅದನ್ನ ತಯಾರು ಮಾಡಿಬಿಟ್ಟಿರ್ತಾರೆ. ಆದರೆ ಅಲ್ಲಮಪ್ರಭುಗಳೊಂದು ರೂಪಕ ಕೊಡ್ತಾ ಇದ್ದಾರೆ. ಸರ್ಪಗಳೈದು ತನು ಒಂದು, ಒಂದೇ ದೇಹಕ್ಕೆ 5 ತಲೆ, ಅಂದ್ರೆ 5 ಮುಖದ ಹಾವು. 5 ತಲೆ ಇದೆ, ಒಂದೇ ದೇಹ ಇದೆ. ಇನ್ನು 5 ತಲೆ ಇದ್ರೆ 10 ಹಲ್ಲು ಇರಬೇಕಾಗಿತ್ತು. ಆದ್ರೆ ಇವ್ರು ಹೇಳ್ತಾರೆ ದಂತವೆರಡು, 2 ಹಲ್ಲು. ಇಂಥ ಹಾವು ಕಡಿಸಿಕೊಂಡಂಥ ಹೆಣ, ಸತ್ತ ಹೆಣ, 1 ತಲೆ ಹಾವು ಕಡಿದ್ರೆ ಸತ್ತು ಹೋಗ್ತಾನೆ ಮನುಷ್ಯ, ವಿಷಪೂರಿತವಾದ ಹಾವು ಕಡಿತಂದ್ರೆ. ಆದರೆ ಈ 5 ತಲೆ ಇರುವಂತಹ 2 ಹಲ್ಲಿರುವಂತಹ ಹಾವು ಕಡದ ಹೆಣ ಮನುಷ್ಯನಿಗೆ ಸತ್ತಿಲ್ಲ, ಈ ಸತ್ತ ಹೆಣ ಓಡಾಡ್ತಾ ಇದೆ ಅಂತ. ಇದನ್ನು ನೋಡಿದಂಥ ಅಲ್ಲಮಪ್ರಭುಗಳು ಹೇಳ್ತಾರೆ, ಈ ಥರದ ಠಾವಿನಲ್ಲಿ, ಈ ಥರದ ವ್ಯಕ್ತಿಯಲ್ಲಿ, ಈ ಥರದ ಮನುಷ್ಯನಲ್ಲಿ, ಈ ಥರದ ನಡೆದಾಡುವಂಥ ಸತ್ತ ಹೆಣ್ಣಿನಲ್ಲಿ ಭಕ್ತಿಯಲ್ಲಿ ಹುಟ್ಟತೈತಪ್ಪ, ಭಕ್ತಿಯಲ್ಲಿ ಹುಟ್ಟತೈತಿ ಅಂತ ಕೇಳ್ತಾರೆ. ಏನು ಸ್ವಾಮೀಜಿ ಇದು 5 ತಲೆ ಹಾವು? 5 ತಲೆಯ ಹಾವು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ಅನುಭವಕ್ಕೆ ತರುವಂಥ 5 ಪಂಚೇಂದ್ರಿಯಗಳು. ಒಂದು ತನು ಅಂದ್ರೆ ಮನಸ್ಸು, ಒಂದು ಮನಸ್ಸು 5 ತಲೆ. ಅಂದ್ರೆ ಈ 5 ಪಂಚೇಂದ್ರಿಯಗಳು ಕೆಲಸ ಮಾಡೋದು ಎದರಿಂದಪ್ಪ ಅಂದ್ರೆ ಆ ಮನಸ್ಸಿನ ನಿರ್ದೇಶನದಿಂದನೇ. ನಾವು ವಾಟ್ಸಪ್ ಒಳಗೆ ಸುಮಾರು 2-3 ಸಾವಿರ ಜನರಿಗೆ ಸಂದೇಶ ಕಳಿಸಿರ್ತೇವೆ, 7 ಗಂಟೆಗೆ ಪ್ರವಚನ ಪ್ರಾರಂಭ ಆಗುತ್ತೆ ಅಂತ. ಆದರೆ ಎಲ್ಲರ ಮನಸ್ಸು ಎಲ್ಲರಿಗೆ ಒಂದೇ ನಿರ್ದೇಶನ ಕೊಡಂಗಿಲ್ಲ. ಸಾವಿರಾರು ಜನರಿಗೆ ಸಂದೇಶ ಹೋದ್ರೆ ಒಂದು 100-150 ಜನ ಈಗ ನೇರವಾಗಿ ಲೈವ್ ಒಳಗೆ ಪ್ರವಚನ ಕೇಳ್ತಾ ಇರ್ತಾರೆ. ಆಮೇಲೆ ಮಿಕ್ಕಿದ ಜನ ನಾಳೆ ನಾಡಿದ್ದು ಮತ್ತು ಇವ್ರು ನೋಡೋದ್ರೊಳಗೆ ಒಂದು ವಾರದೊಳಗೆ ಎಷ್ಟು ಜನ ನೋಡ್ತಾರಪ್ಪ ಅಂದ್ರೆ 5,000-6,000 ಗಟ್ಟಲೆ ಜನ ಈ ಪ್ರವಚನವನ್ನು ಕೇಳ್ತಾರೆ. ಆದರೆ ಎಲ್ಲರಿಗೂ ಒಂದೇ ಶರೀರ ಅದ, ಎಲ್ಲರಿಗೂ ಒಂದೇ ಬುದ್ಧಿ ಅದ. ಯಾಕೆ ಈ ಥರ ವ್ಯತ್ಯಾಸ ಆಗ್ತದಪ್ಪ ಅಂದ್ರೆ, ಇವಾಗ ಏನು ನೀವು ಲೈವ್ ಅದಿರಲ್ಲ, ನಿಮ್ಮ ಮನಸ್ಸು ಹೇಳ್ತು ಎಲ್ಲ ಕೆಲಸ ಬಿಟ್ಟು ಆನಂದವಾಗಿ ಶಿವಭಜನೆ ಮಾಡು, ಪ್ರವಚನ ಮಾಡು ಅಂತ ಹೇಳಿ ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕಿವಿಗಳಿಗೆ, ನಿಮ್ಮ ಪಂಚೇಂದ್ರಿಯಗಳಿಗೆ ಅದು ನಿರ್ದೇಶನ ಕೊಡ್ತು ನೀವು ಮುಂದೆ ಕುಂತೀರಿ. ಅಂದರೆ ತನು ಒಂದು 5 ತಲೆ. ಈ 5 ತಲೆ ಯಾರು ಹೇಳಿದಾಗ ಕೇಳ್ತಪ್ಪ ಅಂದ್ರೆ ಮನಸ್ಸು ಹೇಳ್ದಂಗೆ ಕೇಳ್ತಾವೆ. ಇದು ಒಂದು ಮನಸ್ಸು. 5 ತಲೆ ಸರ್ಪ, 2 ಹಲ್ಲದಾವಂತ. ಯಾವಪ್ಪ ಅಂದ್ರೆ ರಾಗ ದ್ವೇಷ ಅನ್ನುವಂಥ 2 ಹಲ್ಲು. ಇಂಥ ಸರ್ಪ ಕಡಿತು ಅಂದ್ರೆ ಪಂಚೇಂದ್ರಿಯಗಳು ತಮ್ಮ ಇಚ್ಛಾನುಸಾರವಾಗಿ ಇಂದ್ರಿಯ ಸುಖವನ್ನು ಅನುಭವಿಸಲಿಕ್ಕೆ ಪ್ರೇರೇಪಣೆ ಮಾಡುವಂಥ ಮನಸ್ಸು, ಸದಾ ರಾಗದ್ವೇಷವನ್ನೇ ಮಾಡುವಂಥ 2 ಹಲ್ಲುಗಳು, ರಾಗ ದ್ವೇಷವನ್ನು ಮಾಡುವಂಥ 2 ಹಲ್ಲನ್ನು ಇಟ್ಕೊಂಡಂಥ ಈ ದೇಹ, ಇದು ಹೆಂಗಾಗಿರ್ತೈತಪ್ಪ ಅಂದ್ರೆ ಸತ್ತು ಹೆಣ ಅಡ್ಡಾಡ್ತಿರ್ತೈತಲ್ಲ, ಆ ಥರದ ಸ್ಥಿತಿಯೊಳಗೆ ಈ ಮನುಷ್ಯ ಇರ್ತಾನ. ಇಂಥ ಮನುಷ್ಯನೊಳಗೆ ನೀ ಭಕ್ತಿ ಮಾಡು, ಭಕ್ತಿಯನ್ನು ಅನುಭವಿಸು ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಅನ್ನುವಂಥ ಮಾತನ್ನು
ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದರೆ ಇದೆಲ್ಲ ಭಕ್ತಿಯ ಮಹತಿ. ಅಂದರೆ ಭಕ್ತಿ ಅನ್ನುವಂಥದ್ದು ಅಷ್ಟು ಸರಳವಾಗಿ ಬರೋದಿಲ್ಲ. ಅದಕ್ಕೆ ನಾವು ಮೊನ್ನೆ ಎಲ್ಲ ಹೇಳಿದ ಹಾಗೆ ಆನಂದವಾಗಿ ನಿಷ್ಕಾಮ ಭಾವನೆಯಿಂದ ಭಗವಂತನನ್ನು ಪ್ರೀತಿ ಮಾಡುವುದನ್ನು ದಿನಾಲೂ ನಾವು ರೂಢಿಯನ್ನು ಮಾಡ್ಕೋಬೇಕು. ಅದು ಒಂದು ತಕ್ಷಣ ಬರೋದಲ್ಲ. ದಿನಾಲೂ ಯಾವ ಮನುಷ್ಯ ಭಗವಂತನನ್ನು ನಿಷ್ಕಾಮ ಭಾವದಿಂದ ಪ್ರೀತಿ ಮಾಡ್ತಾನ ಅವನಲ್ಲಿ ಇಂಥ ಭಕ್ತಿ ಅನ್ನುವಂಥದ್ದು ಹುಡ್ತದೆ. ಇಲ್ಲದೆ ಹೋದ್ರೆ ಈ 5 ತಲೆ ಹಾವು, ಈ ರಾಗ ದ್ವೇಷ ಎಲ್ಲ ಕಚ್ಚಿ ನಾವು ಬದುಕಿದ್ರೂ ಕೂಡ ಸತ್ತ ಹೆಣದ ಥರ ಬದುಕುವಂಥ ಒಂದು ಸ್ಥಿತಿ ಬರ್ತದೆ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಹಾಗಾಗಿ ಭಕ್ತಿಯ ಮಹತಿಯನ್ನು ನೀವೆಲ್ಲ ತಿಳ್ಕೊಂಡವರಾಗಿದ್ದೀರಿ. ನಿಷ್ಕಾಮ ಭಾವದಿಂದ ದೇವರನ್ನು ಪ್ರೀತಿಸೋದನ್ನು ನಾವೆಲ್ಲ ರೂಢಿ ಮಾಡಿಕೊಂಡ್ರೆ ಅದೇ ಭಕ್ತಿ ಅಂತ ಕರೀತಾರೆ. ಇನ್ನು ಎರಡನೇದು ಕೇಳಿದ್ವಿ ನಾವು. ಎರಡನೇದು ಏನಪ್ಪ? ಭಕ್ತಿ. ಎರಡನೇದ್ದು ಜ್ಞಾನ. ದೇವರಿಗೆ ಭಗವಂತ ನನಗೆ ಜ್ಞಾನವನ್ನು ಕರುಣಿಸು. ಈ ಜ್ಞಾನದ ಸ್ವರೂಪ ಏನು? ಜ್ಞಾನದ ಮಹತ್ವ ಏನು? ಯಾವುದು ನಿಜವಾದ ಜ್ಞಾನ? ಯಾವುದು ನಿಜವಾದ ಜ್ಞಾನ ಅನ್ನೋದ್ರ ಜ್ಞಾನ ನಮಗೆ ಬಂದರೆ ಮಾತ್ರ ನಾವು ಜ್ಞಾನಿಗಳಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ನಾವು ಡಿಗ್ರಿ ಮಾಡಿದಂಥ ಒಬ್ಬ ವಿದ್ಯಾವಂತ ಮನುಷ್ಯ MA PhD IIT NIT ಏನೇನೋ ಮಾಡ್ಕೊಂಡೆಲ್ಲ 108 ಡಿಗ್ರಿ ಪಡ್ಕೊಂಡಿರ್ತಾನಲ್ಲ ಮನುಷ್ಯ, ಅವ ಪದವೀಧರ ಆಗ್ತಾನೆ ವಿನಃ ಜ್ಞಾನವಂತನಾಗೋದಿಲ್ಲ, ಜ್ಞಾನಿ ಆಗೋದಿಲ್ಲ. ಅದಕ್ಕೆ ಜ್ಞಾನದ ಮಹತ್ವ ಮತ್ತು ಜ್ಞಾನ ಅಂದರೆ ಏನು ಅನ್ನೋದರ ಜ್ಞಾನ, ಅದರ ಅರಿವನ್ನು ನಾವೆಲ್ಲ ಪಡ್ಕೋಬೇಕಾಗ್ತದೆ. ಸಿದ್ಧಾಂತ ಶಿಖಾಮಣಿಯ 16ನೇ ಪರಿಚ್ಛೇದದ 34ನೇ ಶ್ಲೋಕದಲ್ಲಿ ರೇಣುಕ ಭಗವತ್ಪಾದರು ಈ ಜ್ಞಾನದ ಮಹತ್ವವನ್ನು ಕುರಿತು ಒಂದು ಸುಂದರವಾದ ಮಾತನ್ನು ಹೇಳಿದ್ದಾರೆ. ದೀಪಂ ವಿನಾ ಯಥಾ ಗೇಹೆ ನಾಂಧಕಾರೋ ನಿವರ್ತತೆ, ಜ್ಞಾನಂ ವಿನಾ ತಥಾ ಚಿತ್ತೆ ಮೋಹೋಪಿ ನ ನಿವರ್ತತೆ, ಮೋಹೋಪಿ ನ ನಿವರ್ತತೆ. ಬಹಳ ಚಂದದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಮ್ಮ ಮನೆಯೊಳಗಿನ ಕತ್ತಲು ಹೋಗಬೇಕಾದ್ರೆ ಏನು ಬೇಕ್ರಿ? ದೀಪ ಬೇಕು. ಈ ಸಿದ್ಧಾಂತ ಶಿಖಾಮಣಿಯ ರಚನಾ ಕಾಲ 8ನೇ ಶತಮಾನ ಅಂತ ಹೇಳ್ತಾರೆ. ಆಗಿನ ಕಾಲದೊಳಗೆ ಈ ಎಲ್ಲ ಲೈಟು ಏನು ತರತರವಾಗಿರುವಂಥ ಲೈಟ್ ಎಲ್ಲ ಬಂದಾವಲ್ಲ ಇವಾಗೆಲ್ಲ, ಇಂಥ ಲೈಟ್ಗಳು ಇರಲಿಲ್ಲ ಅವಾಗ ದೀಪನೇ ಹಚ್ಚಬೇಕಾಗಿತ್ತು. ಮಹಾ ಅರಮನೆಯೊಳಗೂ ದೀಪನೇ, ಗುಡಿಸಲದಲ್ಲಿನೂ ದೀಪನೇ. ಅದಕ್ಕೆ ದೀಪದ ಉದಾಹರಣೆಯನ್ನು ಕೊಡ್ತಾರೆ ರೇಣುಕರು. ಕತ್ತಲೆ ನಿವಾರಣೆ ಆಗಬೇಕು, ನಮ್ಮ ಮನೆಯೊಳಗಿನ ಕತ್ತಲೆ ನಿವಾರಣೆ ಆಗಬೇಕಂದ್ರೆ ದೀಪಂ ವಿನಾ ನಾಂಧಕಾರೋ ನಿವರ್ತತೆ, ದೀಪವಿಲ್ಲದೆ ಅಂಧಕಾರ ನ ನಿವರ್ತತೆ, ಅದು ಹೋಗಂಗಿಲ್ಲ. ಹಂಗೆ ತಥಾ ಜ್ಞಾನಂ ವಿನಾ ತಥಾ ಚಿತ್ತೆ, ನಮ್ಮ ಚಿತ್ತದೊಳಗಿರುವಂತಹ, ನಮ್ಮ ಅಂತರಂಗದಲ್ಲಿರುವಂತಹ, ನಮ್ಮ ಮನಸ್ಸಿನಲ್ಲಿರುವಂತಹ ಮೋಹ ನಿವಾರಣೆ ಆಗಬೇಕಂದ್ರೆ ಏನು ಬೇಕಪ್ಪ ಅಂದ್ರೆ ಜ್ಞಾನ ಬೇಕು. ಜ್ಞಾನ ಇದ್ರೆ ಮಾತ್ರ ನಮ್ಮೊಳಗಿರುವಂಥ ಮೋಹ ಅದು ನಿವಾರಣೆ ಆಗ್ತದೆ. ಯಾವಾಗ ನಮ್ಮೊಳಗಿನಲ್ಲಿರುವಂಥ ಮೋಹ ನಿವಾರಣೆ ಆಗ್ತದೆ, ನಾವು ಸುಖವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಏನಿದು ಮೋಹ? ವಸ್ತುಗಳಲ್ಲಿ, ಬಂಧು ಬಾಂಧವರಲ್ಲಿ, ಸಂಬಂಧಿಗಳಲ್ಲಿ, ನಮಗೆ ಬೇಕಾಗಿರುವಂಥ ವಸ್ತು, ಬೇಕಾಗಿರುವಂಥ ವ್ಯಕ್ತಿಗಳ ಮೇಲಿರುವಂಥ ನಾನು, ನನ್ನದು ಅನ್ನುವಂಥ ಭಾವ ಏನೈತಲ್ಲ, ಇದೇ ಮೋಹ. ಸನ್ಯಾಸ ಅಂದರೆ ಹೆಂಡತಿ, ಮಕ್ಕಳು, ಸಂಸಾರ ಇದನ್ನೆಲ್ಲ ದೂರಿಟ್ಟು ತಾನೊಬ್ಬನೇ ಇರೋದು ಸನ್ಯಾಸ ಅಲ್ಲ. ಸನ್ಯಾಸ ಅಂದ್ರೆ ಮೋಹವನ್ನು ಬಿಟ್ಟವನು, ಮೋಹವನ್ನು ಬಿಟ್ಟು ಬದುಕುವಂಥವನೇನಿದಾರಲ್ಲ ಅದು ಸನ್ಯಾಸ. ಅದು ನಿಜವಾಗಿರುವಂಥ
ಸನ್ಯಾಸ. ಮುಂದೆ ವೈರಾಗ್ಯದ ವಿಷಯ ಬಂದಾಗ ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ತೇವೆ. ಇಲ್ಲಿ ಮೋಹ ಅನ್ನುವಂಥದ್ದು ಏನಪ್ಪ ಅಂದ್ರೆ, ಮನೆಯೊಳಗೆ ಹೆಂಗೆ ಕತ್ತಲು ಇರ್ತೈತಲ್ಲ ಹಂಗೆ ನಮ್ಮ ಅಂತರಂಗದೊಳಗೆ ಕತ್ತಲು ಅಂದ್ರೆ ಇದು ಮೋಹ. ಮೋಹ ಬಂತು ಅಂದ್ರೆ, ನಮ್ಮೊಳಗೆ ಮೋಹ ಇತ್ತು ಅಂದ್ರೆ ಯಾವ ವ್ಯವಹಾರವೂ ಮಾಡಲಿಕ್ಕಾಗೋದಿಲ್ಲ, ಯಾವ ಸುಖವನ್ನು ಕೂಡ ಅನುಭವಿಸ್ಲಿಕ್ಕಾಗೋದಿಲ್ಲ. ಮನುಷ್ಯ ದುಃಖದಲ್ಲೇನೆ ಅವನು ತನ್ನ ಜೀವನವನ್ನು ಕಳಿಬೇಕಾಗ್ತದೆ. ಈಗ ನೋಡ್ರಿ, ಕೊರೋನಾ ಬಂದದ್ದು ಬಹಳ ಜನರಿಗೆ. ಯಾವ ಮನುಷ್ಯ ಮೋಹಿಯಾಗಿಲ್ವೋ ಅಂದರೆ, ಯಾವ ಮನುಷ್ಯ ಒಂದಿಷ್ಟು ಈ ಜಗತ್ತಿನ ನಿಜ ಸ್ಥಿತಿಯನ್ನು ಯಾವ ತಿಳ್ಕೊಂಡಾನ ಅವ ಆರಾಮಾಗಿ ಹೊರಗೆ ಬರಕತ್ತಾನ. ಯಾವ ಮನುಷ್ಯ ವಿಪರೀತ ಮೋಹಿಯಾಗ್ಯಾನಲ್ಲ ಅವ ಬೇಗ ಆರಾಮಾಗ್ತಾ ಇಲ್ಲ. ಎಷ್ಟೋ ಜನ ಈ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಕರೋನಾ ಇದು ಪ್ರಾಣಾಂತಿಕವಾಗಿರುವಂತಹ ವೈರಸ್ ಅಲ್ಲ. ಆದರೆ ಯಾರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರಪ್ಪ ಅಂದ್ರೆ, ಯಾರು ಅತಿ ಮೋಹಿಗಳಾಗಿದ್ದಾರಲ್ಲ ಅವರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಏನು ಮೋಹ? ತನ್ನ ಬಗ್ಗೆ ತನಗೆ ಹೆಚ್ಚಿನ ಮೋಹ ಇರ್ತದೆ. ನನ್ನ ಬಗ್ಗೆ ಯಾರೂ ತಪ್ಪು ತಿಳ್ಕೋಬಾರ್ದು, ಎಲ್ಲರೂ ನಾನು ಯಾವಾಗಲೂ ಹೊಗಳ್ತಾ ಇರಬೇಕು, ನನಗೆ ಗೌರವಿಸ್ತಾ ಇರಬೇಕು. ಅಯ್ಯೋ ನನಗೆ ಕೊರೋನಾ ಬಂದೈತಂತ ಇವ್ರಿಗೆ ಗೊತ್ತಾಗ್ಬಿಟ್ರೆ ಹೆಂಗಪ್ಪ ಬದುಕುವುದಂತ ತಿಳ್ಕೊಂಡು ಸತ್ತವ್ರು ಎಷ್ಟೋ ಜನ ಇದ್ದಾರೆ. ಇಷ್ಟೆಲ್ಲ ಬಿಟ್ಟು ನಾನು ಹೆಂಗೆ ಹೋಗೋದು? ಇಷ್ಟೆಲ್ಲ ಸಂಪತ್ತನ್ನು ಗಳಿಸಿದ್ದೀನಿ, ಇದನ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿ ನಾನು? ಇದನ್ನ ಬಿಟ್ಟು ಹೇಗಿರೋದು ಅಂತ ತಿಳ್ಕೊಂಡು ಹೇಳಿ ಎಷ್ಟೋ ಜನ ದುಃಖದಲ್ಲಿ ಇದ್ದು ಈ ಜಗತ್ತನ್ನು, ಈ ಜೀವವನ್ನು ಬಿಟ್ಟಿದ್ದಾರೆ. ಅದಕ್ಕೆ ಯಾವ ಮನುಷ್ಯನೊಳಗೆ ಮೋಹ ಇರ್ತದ ಅವ ಸುಖಿಯಾಗಿರ್ಲಿಕ್ಕೆ ಸಾಧ್ಯವಿರಂಗಿಲ್ಲ. ಆ ಮೋಹ ಹೋಗ್ಬೇಕಂದ್ರೆ ಹೇಗೆ ಮನೆಯೊಳಗಿನ ಕತ್ತಲೆ ಹೋಗ್ಬೇಕಂದ್ರೆ ಬೆಳಕು ಹೆಂಗೆ ಬೇಕಲ್ಲ, ನಮ್ಮೊಳಗಿರುವಂಥ ಮೋಹ ನಿವಾರಣೆ ಆಗಬೇಕು ಅಂದರೆ ಜ್ಞಾನ ಅನ್ನುವಂಥದ್ದು ಅತ್ಯವಶ್ಯವಾಗಿ ಬೇಕು ಅನ್ನುವಂಥ ವಿಚಾರವನ್ನು ಸಿದ್ಧಾಂತ ಶಿಖಾಮಣಿಯೊಳಗೆ ರೇಣುಕ ಭಗವತ್ಪಾದರು ಹೇಳಿದ್ದಾರೆ. ಅದಕ್ಕೇನೆ ಈ ಜಗತ್ತಿಗೆ ನಾವು ಯಾತಕ್ಕೋಸ್ಕರವಾಗಿ ಬಂದಿದ್ದೀವಪ್ಪ ಅಂದ್ರೆ, ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ನಿರ್ಮೋಹಿಗಳಾಗಿ ಮುಕ್ತಿಯನ್ನು ಪಡೀಲಿಕ್ಕೆ ಜಗತ್ತಿಗೆ ನಾವು ಬಂದಿದ್ದೇವೆ. ಏನು ಸ್ವಾಮೀಜಿ ಮತ್ತೆ ಎಲ್ಲರೂ ಇದಕ್ಕೆ ಬಂದಿದ್ದೀವಿ ಅಂತ ಮತ್ತೆ ಸಂಸಾರ ಮಾಡೋರು ಯಾರು, ವ್ಯವಹಾರ ಮಾಡೋದು ಯಾರು? ಲೌಕಿಕವಾದಂಥ ವ್ಯವಹಾರವನ್ನು ಮಾಡ್ತಾನೆ ಪ್ಯಾರಲಲ್ ಆಗಿ ಪಾರಮಾರ್ಥಿಕವಾದಂಥ ಸಾಧನೆಯನ್ನು ಮಾಡಿ ಈ ಜಗತ್ತನ್ನು ಗೆದ್ದು ಮುಕ್ತರಾಗುವಂತಹದ್ದು ಮನುಷ್ಯನ ಜನ್ಮದ ಅತ್ಯವಶ್ಯವಾಗಿರುವಂಥ ಗುರಿಯಾಗಿದೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಇದೇ ಮಾತನ್ನು ಹೇಳ್ತಾರೆ. 11ನೆಯ ಅಧ್ಯಾಯದ 63ನೇ ಶ್ಲೋಕ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ಜೀವೇಶಂ ದೇವೇಶಂ ತೇಷಾಮಾತ್ಮ ನಿರರ್ಥಕಃ. ಯೇ ನ ಜಾನಂತಿ ದೇವೇಶಂ ತೇಷಾಮಾತ್ಮ ನಿರರ್ಥಕಃ. ಜ್ಞಾನದ ಮಹತ್ವವನ್ನು ಕುರಿತು ಹೇಳ್ತಾರೆ. ಈ ಮನುಷ್ಯ ಜನ್ಮ ಅನ್ನುವಂತಹದ್ದು ಬಹಳ ದುರ್ಲಭ. ಇದು ಎಲ್ಲರಿಗೆ ಸಿಗೋದಿಲ್ಲ. ನಿಮಗೆ ಪ್ರತಿನಿತ್ಯದ ಪ್ರವಚನದಲ್ಲಿ ನಾವು ಹೇಳ್ತಾನೆ ಇರ್ತೇವೆ. ನಾವು ಮನುಷ್ಯರಾಗಿ ಜನ್ಮ ಪಡೆಯುವಂತಹದ್ದು ಅಷ್ಟು ಸುಲಭವಾಗಿರುವಂತಹ ಕಾರ್ಯವಾಗಿಲ್ಲ. ಇದು ಬಹಳ ದುರ್ಲಭವಾಗಿರುವಂತಹದ್ದು. ಅಕ್ಕಮಹಾದೇವರು ಹೇಳಿರುವಂಥ ಮಾತನ್ನು ಬಹಳಷ್ಟು ಸರಿ ಹೇಳಿದೀವಿ ನಾವು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ನಾ ಈ ಜಗತ್ತಿಗೆ ಬಂದು ಸಾಕಾಗಿದೆ. ಈಗ ಮನುಷ್ಯ ಜನ್ಮವನ್ನು ಪಡೆದು ಬಂದಿದ್ದೇನೆ. ಈಗ ನನ್ನನ್ನು ಉದ್ಧರಿಸು, ನನ್ನನ್ನು ಜ್ಞಾನಿಯನ್ನಾಗಿ ಮಾಡಿ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತೇಳಿ ಅಕ್ಕಮಹಾದೇವಿಯವರು ಚನ್ನಮಲ್ಲಿಕಾರ್ಜುನಲ್ಲಿ ಬೇಡ್ಕೊಳ್ತಾರೆ. ನಾವಾಗಲಿ ನೀವಾಗಲಿ ಇವತ್ತೇನೆಲ್ಲ ಇದೀರಿ, ನೀವೆಲ್ಲರೂ ಕೂಡ ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಸುಕೃತದ ಫಲವಾಗಿ ಮನುಷ್ಯರಾಗಿ ಈ ಜಗತ್ತಿಗೆ ಬಂದಿದ್ದೀರಿ. ಸರಿ, ದುರ್ಲಭವಾದಂತಹ ಜನ್ಮ ನಮಗೆಲ್ಲರಿಗೂ ಕೂಡ ಪ್ರಾಪ್ತ ಆಗ್ಯದ. ಕಾರಣಂ ವಿನಃ ಕಾರ್ಯಂ ನ ಭವತಿ.
ಯಾವುದೂ ಕಾರಣವಿಲ್ಲದೆ ಹೋದರೆ ಕಾರ್ಯ ಆಗೋದಿಲ್ಲ ಅನ್ನುವಂಥ ಒಂದು ಸೂತ್ರ ಏನೈತೆ ಅಲ್ಲ, ಹಂಗ ನಾವು ಮನುಷ್ಯರಾಗಿ ಬರಲಿಕ್ಕೂ ಒಂದು ಕಾರಣ ಇದೆ. ಯಾತಕ್ಕೋಸ್ಕರವಾಗಿ ಹುಟ್ಟಿದೀವಿ, ವಿದ್ಯಾವಂತರಾದ್ವಿ, ವಯಸ್ಸಿಗೆ ಬಂದ್ವಿ, ಮದುವೆ ಆದ್ವಿ, ಮಕ್ಕಳು ಮಾಡಿದ್ವಿ, ಆಸ್ತಿ ಮಾಡಿದ್ವಿ, ವಯಸ್ಸಾಯಿತು, ರೋಗ ಬಂತು, ವಯಸ್ಸು ಮುಗೀತು, ಸತ್ತೋದ್ವಿ. ಇಷ್ಟೇನಾ? ಇದೆಷ್ಟೇ ಅಲ್ಲ ಮನುಷ್ಯ ಜನ್ಮದ ಗುರಿ. ರೇಣಕರು ಹೇಳ್ತಾರೆ, ಈ ಜನನಂ, ನಮಗೆ ಮನುಷ್ಯ ಜನ್ಮ ಯಾಕಾಗೈತಿ? ಜ್ಞಾನ ಕಾರಣಂ. ನಾವು ಜ್ಞಾನಿಗಳಾಗಲಿಕ್ಕೆ, ಜ್ಞಾನವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ಮನುಷ್ಯ ಜನ್ಮ ಪ್ರಾಪ್ತವಾಗಿದೆ. ಲೌಕಿಕವಾದ ವ್ಯವಹಾರವನ್ನು ಅದು ಆಟೋಮೆಟಿಕ್ ಆಗಿ ನಡೀತಿರ್ತದೆ. ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡ್ತಾರೆ, ಮಕ್ಕಳಾಗ್ತಾವ, ದುಡಿತೀರಿ, ಆಸ್ತಿ ಮಾಡ್ತೀರಿ, ಅದು ನಡೀತಿರ್ತದೆ. ಅದರ ಜೊತೆಯಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಾವು ಜ್ಞಾನ ಸಾಧನೆಯನ್ನು ಮಾಡಬೇಕು. ನ ಜಾನಂತಿ ದೇವೇಶಂ, ಯಾರು ಪರಮಾತ್ಮನನ್ನ ಅರಿಯೋದಿಲ್ಲವೋ, ಯಾರು ಪರಮಾತ್ಮ ಶಕ್ತಿಯ ಜ್ಞಾನವನ್ನು ಪಡೆಯೋದಿಲ್ಲವೋ, ಅವರ ಬದುಕು ಹೆಂಗಾಗುತ್ತಪ್ಪ ಅಂದ್ರೆ, ಇಂಥ ಅಮೂಲ್ಯವಾಗಿರುವಂತಹ ದುರ್ಲಭವಾದಂತಹ ಮಾನವ ಜನ್ಮ ಪಡೆದ್ರೂ ಕೂಡ ಅದು ವ್ಯರ್ಥವಾಗಿ ಹೋಗ್ಬಿಡ್ತದೆ. ಅದಕ್ಕೆ ನಿರರ್ಥಕ ಮಾಡ್ಕೋಬಾರ್ದು. ಮನುಷ್ಯರಾಗಿ ಬಂದ ಮೇಲೆ ನಾವು ಜ್ಞಾನಿಗಳಾಗದೆ ಹೋದ್ರೆ, ಬಸವಣ್ಣವ್ರು ಬಹಳ ಚಂದ ಹೇಳಿದ್ದಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದವರು ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ, ಸಾಸಿರ ಹುಳು ಹುಟ್ಟವೇ ದೇವ. ಬಸವಣ್ಣವ್ರು ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರೆ. ನಾವೆಲ್ಲ ಮನುಷ್ಯರಾಗಿ ಬಂದ ಮೇಲೆ ಶಿವಚಿಂತೆ ಅಂದರೆ ಶಿವನಾಮ ಸ್ಮರಣೆ. ನೀವು ಶಿವನ ಭಕ್ತರಾಗಿದ್ದರೆ ಶಿವನಾಮ ಸ್ಮರಣೆ ಮಾಡಬೇಕು. ನೀವು ಒಟ್ಟು ಯಾವ ದೇವರ ಭಕ್ತರಾಗಿರ್ತೀರಲ್ಲ ಆ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಒಂದು ತಿಳ್ಕೋಬೇಕು, ಒಬ್ಬ ದೇವರ ಭಕ್ತರಾಗಬೇಕು. ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು, ಹಂಗೆ ತಿಂಗಳ ಒಂದು ದೇವರ ಬದಲಾವಣೆ ಮಾಡ್ತಾ ಹೋದರೆ ಯಾವ ಪ್ರಯೋಜನ ಕೂಡ ಬರೋದಿಲ್ಲ. ಇವಾಗ ಬೆಂಗಳೂರೊಳಗೂ ಸೈಟ್ ತೊಗೊಂಡ್ರೆ ಅಲ್ಲಿ ಬೋರ್ವೆಲ್ ಹಾಕ್ತಾರೆ ಜನ. ಹಳ್ಳಿ ಒಳಗೆ ಜಮೀನೊಳಗೆ ಬೋರ್ ಹಾಕುವಂಥ ಪದ್ಧತಿಯನ್ನು ಜನ ಇಟ್ಕೊಂಡಿದ್ದಾರೆ, ನೀರು ಬೇಕು ಅಂತ ಹೇಳಿ. ನೀವು ತೊಗೊಂಡಿರೋದೇ 30-40 ಸೈಟು, ಅದರೊಳಗೆ ಒಂದು ಬೋರ್ ಹಾಕುವಾಗ 100 ಹೋಗ್ತದೆ, 200 ಹೋಗ್ತದೆ, 300 ಹೋಗ್ತದೆ, 400 ಹೋಗ್ತದೆ, 500 ಹೋಗ್ತದೆ, ನೀರೇ ಬರಲ್ಲ. ಅವಾಗ ನೀವೇನು ಮಾಡ್ತೀರಿ? ಬಿಟ್ಬಿಡ್ತೀರೇನು? ಇಲ್ಲಿ ಬರಲಿಲ್ಲ ಬಾತ್ ಇನ್ನೊಂದು ಕಡೆ ಬಿಟ್ಟು ಮತ್ತೆ ಹೊಡೆದ್ರು ನಡೆಯಂಗಿಲ್ಲ. ಹೊಡಿ, ಇನ್ನೊಂದು 100 ಹೊಡಿ, ಇನ್ನೊಂದು 100 ಹೆಂಗೆ ಹೊಡೆದೇ ಎಲ್ಲಿವರೆಗೆ ಹೊಡಿತೀರಿ ಅಂದರೆ ನೀರು ಸಿಗುವವರೆಗೂ ಕೂಡ ಬೋರ್ವೆಲ್ಲನ್ನು ಹಾಕ್ತಾನೆ ಇರ್ತೀರಿ. ಅದು ಒಂದು ಕಡೆ ಅಲ್ಲಿ ಬರಲ್ಲ ಅಂತ ತಿಳ್ಕೊಂಡು ಕಿತ್ತಿ ಎಲ್ಲ ಕಡೆ ಇಟ್ಕೊಂಡು ಹೋಗಿ ಅಲ್ಲೊಂದು 100, ಇಲ್ಲೊಂದು 100, ಅಲ್ಲೊಂದು 100, ಇನ್ನೊಂದು ಹೊಡೆದ್ರೆ ನೀರು ಬರೋದಿಲ್ಲ. ಒಂದೇ ಕಡೆ ಹೇಗೆ ನಾವು ನೀರನ್ನು ಹುಡುಕ್ತೇವೋ ಹಾಗೆ ಒಬ್ಬ ದೇವರಲ್ಲಿ ನಿಷ್ಠೆಯನ್ನು ಇಡಬೇಕು. ನೀವು ಶಿವನ ಭಕ್ತರ, ಶಿವನಲ್ಲೇ ಎಲ್ಲ ದೇವರನ್ನು ಕಾಣಬೇಕು, ಮತ್ತು ದಿನ ಒಂದೊಂದು ಚೇಂಜ್ ಮಾಡಬಾರ್ದು. ನೀವು ವಿಷ್ಣು ಭಕ್ತರ, ವಿಷ್ಣುನಲ್ಲೇ ಎಲ್ಲ ದೇವರನ್ನು ಕಾಣಬೇಕು. ನೀವು ರಾಮನ ಭಕ್ತರ, ರಾಮನಲ್ಲೇ ದೇವ್ರನ್ನ ಕಾಣಬೇಕು. ಹಂಗೆ ದಿನ ಒಂದು ದೇವರನ್ನು ಬದಲಾವಣೆಯನ್ನು ಮಾಡ್ತಾ ಹೋದರೆ ಯಾವ ದೇವರು ಕೂಡ ಸಿಗಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಅವರು ಶಿವನ ಭಕ್ತರು. ಅದಕ್ಕೆ ಅವ್ರು ಹೇಳ್ತಾರೆ, ಶಿವಚಿಂತೆ, ಯಾರು ಪ್ರತಿನಿತ್ಯ ಶಿವಧ್ಯಾನವನ್ನು ಮಾಡೋದಿಲ್ಲವೋ, ಶಿವನಾಮ ಸ್ಮರಣೆಯನ್ನು ಮಾಡೋದಿಲ್ಲವೋ, ಶಿವಜ್ಞಾನ, ಆ ಶಿವಜ್ಞಾನವನ್ನು ಯಾರು ಪಡೆಯೋದಿಲ್ವೋ ಮನುಷ್ಯರಾಗಿ ಬಂದ ಮೇಲೆ, ಅವ್ರನ್ನ ಎದಕ್ಕೆ ಹೋಲಿಸ್ಯಾರಂದ್ರೆ ಪ್ರಾಣಿಗಳಿಗೆ ಹೋಲಿಸ್ಲಿಲ್ಲ ಅವರು. ಸಗಣಕ್ಕೆ ಸಾಸಿರ ಹುಳುವಿದ್ದಂತೆ, ಸಗಣಿ ಒಳಗೆ 1000 ಹುಳದಾಗ ಒಬ್ಬ ಹುಳ ಅಂತ. ಈ ಮಳೆಗಾಲದೊಳಗೆ ಹಸುಗಳು ಸಗಣಿ ಹಾಕಿ ರೋಡ್ ಒಳಗೆ ಹಂಗೆ ಬಿಟ್ಟಿದ್ದು ಅಂದ್ರೆ ಜಿಟಿ ಮಳೆ ಬಂದು ಅದು ಅಲ್ಲೇ ಇರ್ತದೆ. ಒಂದು 4-5 ದಿನ ಆಗೋಣ ಅದರೊಳಗೆ ಸಾವಿರಾರು ಹುಳ ಹುಟ್ಕೊಂಡ್ಬಿಡ್ತಾವಲ್ಲ. ಅದನ್ನ ನೋಡಿ ಬಸವಣ್ಣವ್ರು ಹೇಳ್ತಾರ, ಆ ಹುಳನೂ ಒಂದೇ. ಈ ಶಿವಧ್ಯಾನ, ಶಿವಚಿಂತೆ
ಶಿವನಾಮ ಸ್ಮರಣೆ ಮಾಡದೆ ಬದುಕ್ತಿರ್ತಾನಲ್ಲ ಮನುಷ್ಯ, ಆ ಮನುಷ್ಯನ ಜೀವನವು ಕೂಡ ಅವನು ಆ ಸಗಣಿ ಒಳಗೆ 1,000 ಹುಳದೊಳಗೆ ಇವ ಒಂದು ಹುಳ ಇದ್ದಾಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಎಲ್ಲ ಮಾತಿನ ಒಂದು ಸಾರಾಂಶ ಏನಪ್ಪ ಅಂದ್ರೆ ಶಿವಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜ್ಞಾನ ಬಹಳ ಮುಖ್ಯ. ನೀವು ಶ್ರೀಮಂತರಾಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಶಿವಜ್ಞಾನಿಗಳಾಗಬೇಕನ್ನುವಂಥ ಮಾತನ್ನು ಹೇಳ್ತಾರೆ ಶರಣರು. ಅಲ್ಲಿ ಇಲ್ಲಿ ಅವ್ಯವಹಾರ ಮಾಡಿ ಅವ್ರು ಮೋಸ ಮಾಡಿ ಇವ್ರಿಗೆ ಮೋಸ ಮಾಡಿ ಅಣ್ಣತಮ್ಮಂದರಿಗೆ ಮೋಸ ಮಾಡಿ ಸಂಪಾದನೆಯನ್ನು ಮಾಡಿ ಶ್ರೀಮಂತರಾಗೋದು ಶ್ರೀಮಂತರಲ್ಲ. ಅದು ನಿಜವಾದ ಶ್ರೀಮಂತಿಕೆ ಅಲ್ಲ. ಅವೆಲ್ಲ ಸುಮ್ಮನೆ ಜಗಕ್ಕಿಕ್ಕಿರುವಂಥ ವಿಧಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಲ್ಲಮ ಪ್ರಭುಗಳು. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ, ಇವು ಜಗಕ್ಕಿಕ್ಕಿರುವಂಥ ವಿಧಿ. ನಿನ್ನದೆಂಬುದೊಂದು ಜ್ಞಾನರತ್ನ. ಅಂತಪ್ಪ ಜ್ಞಾನ ರತ್ನದೊಂದಿಗೆ ನಿನ್ನನ್ನು ನೀನು ಅಲಂಕರಿಸಿದೆಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನನ್ನು ಬಿಟ್ಟು ಶಿರಿವಂತರಿಲ್ಲ, ನಿನ್ನನ್ನು ಬಿಟ್ಟು ಶಿರಿವಂತರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೇಮ, ಭೂಮಿ, ಕಾಮಿನಿ ಇವೆಲ್ಲ ಸಂಪತ್ತು ಅಂತ ಅನಿಸ್ತಿರ್ತದೆ, ಆದರೆ ಇವು ನಿಜವಾಗಿರುವಂಥ ಸಂಪತ್ತು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ನಿಜವಾದ ಸಂಪತ್ತು ಯಾವುದಪ್ಪ ಅಂದ್ರೆ ಯಾವುದರಿಂದ ನಮಗೆ ಸಮಾಧಾನವಾಗಿರ್ತದೋ, ಯಾವುದರಿಂದ ನಮಗೆ ನೆಮ್ಮದಿ ಸಿಗುತ್ತದೋ, ಯಾವುದರಿಂದ ನಮಗೆ ಶಾಂತಿ ಸಿಗ್ತೈತಲ್ಲ, ಯಾವುದರಿಂದ ನಮಗೆ ಮುಕ್ತಿ ಸಿಗ್ತೈತಲ್ಲ, ಅದು ನಿಜವಾಗಿರುವಂಥ ಜ್ಞಾನ. ಹೆಂಡತಿಯಿಂದ ಶಾಂತಿ ನೆಮ್ಮದಿ, ಗಂಡನಿಂದ ಶಾಂತಿ ನೆಮ್ಮದಿ ಸಿಗ್ತದ ಅಂತ ಅನಿಸ್ತಿರ್ತದ. ಅದು ನಿಮ್ಮ ಮನಸ್ಸಿನ ತಕ್ಕ ಹಾಗೆ ವ್ಯವಹಾರ ನಡಿಲಿಲ್ಲ ಅಂದ್ರೆ ಸಿಗಂಗಿಲ್ಲ. ಈ ಜಗತ್ತಿನೊಳಗೆ ನಾವಿಬ್ಬರು ಸತಿಪತಿಗಳಾಗಿ ಸ್ವಾಮೀಜಿ ಮದುವೆಯಾಗಿ ಇಲ್ಲಿ ತನಕ ಇವತ್ತಿನ ತನಕ ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ ಒಂದು ದಿನಾನೂ ನಾವು ಜಗಳನೇ ಮಾಡಿಲ್ಲ ಅನ್ನೋರು ಕೈ ಎತ್ತಿರಿ ಅಂದ್ರೆ ನನಗಂತೂ ಕಾಣಂಗಿಲ್ಲ. ನೀವು ಯಾರ್ಯಾರು ಕೈ ಎತ್ತಿರಿ ನಿಮಗೆ ಗೊತ್ತದ. ಯಾಕಂದ್ರೆ ಅದರಲ್ಲಿ ನಿಮ್ಮೆಲ್ಲ ನಿರೀಕ್ಷೆಗಳು ಪೂರ್ಣವಾಗಂಗಿಲ್ಲ. ಹಾಗಾಗಿ ಅಲ್ಲಿ ಶಾಂತಿ ನೆಮ್ಮದಿ ಸಿಗೋದು ಬಹಳ ಕಷ್ಟ. ಯಾವುದೋ ಜನ್ಮದೊಳಗೆ ಪುಣ್ಯ ಮಾಡಿದ್ರಿ ಅಂದ್ರೆ ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳ, ಯಾವುದೋ ಜನ್ಮದೊಳಗೆ ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ಒಳ್ಳೆ ಗಂಡ ಸಿಕ್ಕಿರ್ತಾನೆ. ಇಲ್ಲ ಅಂದ್ರೆ ನನಗೆ ಶಿವಾಯ ನಮಃ ಅಂತ ಜೀವನ ಮಾಡ್ತಿರ್ತೀರಿ. ಅದರೊಳಗೂ ಕೂಡ ಅದು ನಿಜವಾಗಿರುವಂಥ ಸಂಪತ್ತಲ್ಲ ಅಂತ ಹೇಳ್ತಾರೆ ಶರಣರು. ಹೇಮ, ಬಂಗಾರ, ವಜ್ರ ವೈಡೂರ್ಯಗಳು ಅದು ನಿಜವಾದ ಸಂಪತ್ತ? ಅದು ನಿಜವಾಗಿರುವಂಥ ಸಂಪತ್ತಲ್ಲ. ಅದು ಸುಖ ಕೊಡಂಗಿಲ್ಲ, ಭಯ ಹುಟ್ಟಿಸ್ತದೆ. ಎಷ್ಟೋ ಜನ ಹೆಂಡತಿ ಮಕ್ಕಳನ್ನ ನೋಡ್ತಾ ಇರಂಗಿಲ್ಲ, ಹೋಗಿ ಲಾಕರ್ ನೋಡ್ತಿರ್ತಾರೆ, ಐತೆ ಇಲ್ಲ ಐತೆ, ತೆಗೆದು ನೋಡಿದ್ರೆ ಆಯ್ತು. ಭೂಮಿ ಎಷ್ಟು ಎಕರೆ ಮಾಡಿದ್ರೇನು ಸುಖ ಸಿಗ್ತದನು? ಅದನ್ನು ಕಾಯೋದೇ ಒಂದು ದೊಡ್ಡ ಕಷ್ಟ. ರಕ್ಷಣೆ ದುಃಖಂ, ಆಯೇ ದುಃಖಂ, ವ್ಯಯೇ ದುಃಖಂ. ಈ ಸಂಪತ್ತೇನು ಬಂದರೂ ಕಷ್ಟ, ಹೋದ್ರೂ ಕಷ್ಟ. ಬಂದ್ರೆ ಕಾಯೋದು ಕಷ್ಟ, ಹೋದ್ರೆ ಅದು ಹೋಯ್ತಲ್ಲ ಅಂತ ದುಃಖ. ಹಾಗಾಗಿ ಇದರಿಂದ ಶಾಂತಿ ನೆಮ್ಮದಿ ಸಿಗ. ಇವೆಲ್ಲ ಜಗಕ್ಕಿಕ್ಕಿರುವಂಥ ವಿಧಿ, ಇದೆಲ್ಲ ಕಿರಿಕಿರಿ ಮಾಡುವಂಥವು ಇವೆಲ್ಲ. ಆದರೆ ನಿಜವಾಗಿರುವಂಥ ರತ್ನ, ನಿಜವಾಗಿರುವಂಥ ಸಂಪತ್ತು ಯಾವುದಪ್ಪ ಅಂದ್ರೆ ಜ್ಞಾನ. ಯಾರು ಆ ಜ್ಞಾನ ಅನ್ನುವಂಥ ಆಭರಣದಿಂದ ಶೋಭಿತರಾಗಿರ್ತಾರೋ ಅವರು ನಿಜವಾಗಿರುವಂಥ ಗುಹೇಶ್ವರ ಲಿಂಗದಲ್ಲಿ ಶ್ರೀಮಂತರು. ಬರೇ ಬೆಂಗಳೂರೊಳಗಿನ ಶ್ರೀಮಂತರಲ್ಲ, ಅಥವಾ ಇವರೆಲ್ಲ ಇದಾರಲ್ಲ ಅಂಬಾನಿ ಗಿಂಬಾನಿ, ಜಗತ್ತಿನಾಗ ಅಷ್ಟನೇ ಶ್ರೀಮಂತರು ಇಷ್ಟನೇ ಶ್ರೀಮಂತರು, ಬಿಲ್ ಗೇಟ್ಸು, ಇವರೆಲ್ಲ ಈ ಶ್ರೀಮಂತನ ಮುಂದೆ ಏನು ಲೆಕ್ಕಿಲ್ಲ. ಯಾರು ಜ್ಞಾನ ಅನ್ನುವಂಥ ರತ್ನದಿಂದ ತನ್ನನ್ನು ತಾನು ಅಲಂಕಾರ ಮಾಡ್ಕೊಂಡಿರ್ತಾನಲ್ಲ, ಅವ ಇಡೀ ಬ್ರಹ್ಮಾಂಡದಲ್ಲಿ ಶ್ರೀಮಂತ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದರೆ ಜ್ಞಾನದ ಮಹತ್ವ ಅಂಥದ್ದು. ಜ್ಞಾನದ ಮಹತ್ವ ಇಷ್ಟೆಲ್ಲ ಯಾಕೆ ಆಗ್ತಾ ಇದೆ? ಇದಕ್ಕೇನು ಕಾರಣ? ಏನದು ಜ್ಞಾನ? ಏನು ಸ್ವಾಮೀಜಿ ಬರೀ ಜ್ಞಾನ ಜ್ಞಾನ ಅಂತ ಹೇಳ್ತಾ ಇದ್ದೀರಿ?
ಜ್ಞಾನ ಅಂದರೆ ಏನು, ಯಾವುದಕ್ಕೆ ನಾವು ಜ್ಞಾನ ಅಂತ ಕರಿಬೇಕು, ಯಾವುದು ನಿಜವಾಗಿರುವಂಥ ಜ್ಞಾನ? ಉಪನಿಷತ್ತು, ಈಶಾವಾಸ್ಯೋಪನಿಷತ್ತಿನೊಳಗೆ ಮತ್ತು ಸಿದ್ಧಾಂತ ಶಿಖಾಮಣಿಯೊಳಗೆ ಜ್ಞಾನದ ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾವುದು ಜ್ಞಾನ, ನಿಜವಾಗಿರುವಂಥ ಜ್ಞಾನ ಯಾವುದು? ಈಶಾವಾಸ್ಯೋಪನಿಷತ್ತಿನೊಳಗೆ ಒಂದು ಮಾತು ಬರ್ತದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದ ಕಶ್ಯಸ್ವಿಧನಂ ಕಶ್ಯಸ್ವಿಧನಂ. ಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ ಇದು ಜ್ಞಾನ. ಏನಿದು ಜ್ಞಾನ? ಅಂದ್ರೆ ತಿಳುವಳಿಕೆ. ಜ್ಞಾನ ಅಂದ್ರೆ ಅರಿವು. ಯಾವುದರ ಅರಿವು? ಏನದು ಅರಿವು? ಅಕ್ಷರಗಳ ಅರಿವು ಶಾಲೆಯಲ್ಲಿ ಸಿಗುತ್ತದೆ, ವಾಕ್ಯಗಳನ್ನು ಮಾಡುವಂಥ ಅರಿವು ಶಾಲೆಯಲ್ಲಿ ಸಿಗುತ್ತದೆ, ಸಮಾಜ ವಿಜ್ಞಾನ ಗಣಿತದ ಜ್ಞಾನ ಶಾಲೆಯಲ್ಲಿ ಸಿಗುತ್ತದೆ. ನೀವು ಇಂಜಿನಿಯರ್ ಆಗಬೇಕಾದ್ರೆ ಏನು ನಿಮಗೆ ಜ್ಞಾನ, ಏನು ಬುದ್ಧಿ ಇರಬೇಕು ಅದು ಶಾಲೆಯಲ್ಲಿ ಸಿಗ್ತದೆ. ಡಾಕ್ಟರ್ ಆಗಬೇಕಾದ್ರೆ ಏನು ಬೇಕು ಅದು ಶಾಲೆಯಲ್ಲಿ ಸಿಗ್ತದೆ. ಆದರೆ ಜ್ಞಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಉಪನಿಷತ್ತನ್ನೇ ನೋಡಬೇಕಾಗ್ತದೆ, ಸಿದ್ಧಾಂತ ಶಿಖಾಮಣಿಯನ್ನು ನೋಡಬೇಕಾಗ್ತದೆ, ವಚನ ಸಾಹಿತ್ಯವನ್ನು ನೋಡಬೇಕಾಗ್ತದೆ, ಭಗವದ್ಗೀತೆಯನ್ನು ನೋಡಬೇಕಾಗ್ತದೆ, ದಾಸರು ಸಂತರು ಹೇಳಿದಂಥ ನುಡಿಗಳನ್ನು ನೋಡಬೇಕಾಗ್ತದೆ. ಈಶಾವಾಸ್ಯೋಪನಿಷತ್ತಿನೊಳಗೆ ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ. ಏನಿದೆಲ್ಲ ಸರ್ವಂ? ಸರ್ವಂ ಅಂದರೆ ಇದು ಕಣ್ಣಿಗೆ ಕಾಣೋದು, ಕಾಣದೇ ಇರೋದೆಲ್ಲ. ಜಗತ್ಯಾಂ ಜಗತ್. ಈಗ ನಾವೊಂದು ಜಗತ್ತಿನಾಗಿದ್ದೀವಿ, ಇದು ಒಂದೇ ಜಗತ್ತಲ್ಲ, ಇಂಥವು ಲಕ್ಷಾಂತರ ಜಗತ್ತಿದೆ. ಸಾವಿರ ಸಾವಿರ ಲಕ್ಷ ಲಕ್ಷ ಗ್ಯಾಲಕ್ಸಿಗಳಿದ್ದಾವೆ. ನಾವು ಒಂದು ಸೌರಮಂಡಲದ ಒಂದು ಗ್ರಹ ಭೂಮಿ ಒಳಗದಾವೆ. ಇಂಥವು ಸೌರಮಂಡಲಗಳು ಲಕ್ಷಾಂತರದ ಒಂದು ಗ್ಯಾಲಕ್ಸಿ ಒಳಗೆ, ಅಂಥವು ಲಕ್ಷಾಂತರ ಗ್ಯಾಲಕ್ಸಿ ಬ್ರಹ್ಮಾಂಡದೊಳಗಿದಾವೆ. ಜಗತ್ಯಾಂ ಲಕ್ಷಾಂತರ ಕೋಟ್ಯಾಂತರ ಜಗತ್ತಿನೊಳಗೆ, ಒಂದೇ ಜಗತ್ತಿನೊಳಗೆ ಕೋಟ್ಯಾಂತರ ಜಗತ್ತದಾವೆ. ಈ ಬ್ರಹ್ಮಾಂಡ ಅನ್ನೋದು ಒಂದು ಜಗತ್ತು, ಅದರೊಳಗೆ ಕೋಟ್ಯಾಂತರ ಜಗತ್ತಿದೆ. ಈ ಜಗತ್ತೆಲ್ಲ ಯಾರ ವಾಸ, ಯಾರಿಗೋಸ್ಕರ ಇದೆ, ಯಾರು ಈ ಜಗತ್ತನ್ನು ವ್ಯಾಪಿಸಿದ್ದಾರೆ ಅಂದರೆ ಈಶಾವಾಸ್ಯಮಿದ. ಆ ಪರಮಾತ್ಮ ಈ ಎಲ್ಲ ಜಗತ್ತಿನೊಳಗೆ ವಾಸವಾಗಿದ್ದಾನೆ. ಈ ಜಗತ್ತೆಲ್ಲವೂ ಕೂಡ ಒಂದೇ, ಅವನ ನಿವಾಸ ಇದು. ರೇಣಕರು ಹೇಳ್ತಾರೆ, ಬೀಜೇ ಯಥಾಂಕುರ ಸಿದ್ಧ ತಥಾತ್ಮನಿ ಶಿವಸ್ಥಿತ. ಪರಮಾತ್ಮ ಈ ಜಗತ್ತಿನ ಎಲ್ಲ ಪಶು ಪ್ರಾಣಿ ಪಕ್ಷಿ ಜಡ ಚರ, ಬರೀ ಜೀವ ಇರೋದಲ್ಲ, ಜೀವ ಇಲ್ಲದೇ ಇರೋ ಹಾಗೆ ಕಾಣುವಂಥ ಎಲ್ಲ ಜಡ ವಸ್ತುವಿನಲ್ಲಿ, ಕಲ್ಲು ಮಣ್ಣು ಕಟ್ಟಿಗೆಯಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ, ಅವಶ್ಯವಾಗಿ ವಾಸವಾಗಿದ್ದಾನೆ. ಈ ಅರಿವಿರಬೇಕು. ಜೊತೆಗೆ ತೇನ ತ್ಯಕ್ತೇನ ಭುಂಜೀತಾಹ. ಈ ಜಗತ್ತಿನ ಎಲ್ಲ ಭೋಗಗಳನ್ನು ನೀ ಹೇಗೆ ಅನುಭವಿಸ್ಬೇಕಪ್ಪ ಅಂದ್ರೆ ತ್ಯಕ್ತೇನ ಭುಂಜೀತಾಹ, ತ್ಯಾಗ ಭಾವದಿಂದ ಇದನ್ನು ಸ್ವೀಕಾರ ಮಾಡಬೇಕು. ಏನದು ತ್ಯಾಗ ಭಾವ? ತ್ಯಾಗ ಭಾವದಿಂದ ಸ್ವೀಕಾರ ಮಾಡಬೇಕಂದ್ರೆ ಇದು ನಂದಲ್ಲ ಅನ್ನುವಂಥ ಭಾವದಿಂದ ಸ್ವೀಕಾರ ಮಾಡಬೇಕು. ನಂದು ಅಂತೇಳಿ ಇದೆಲ್ಲ ನಾನೇ ಮಾಡಿದ್ದಂತೇಳಿ ಸ್ವೀಕಾರ ಮಾಡಬಾರ್ದು. ಯಾವ ಮನುಷ್ಯ ಇದೆಲ್ಲವೂ ನನ್ನಿಂದಲೇ ಆಗಿದೆ ಅಂತ ಅನ್ಕೊಂಡ ಅಂದ್ರೆ ಅವ ಮಹಾ ಅಜ್ಞಾನಿ ಆಗ್ಬಿಡ್ತಾನೆ, ಅವ ಜ್ಞಾನಿ ಆಗೋದಿಲ್ಲ. ಉಪನಿಷತ್ತುಗಳು ಹೇಳ್ತವೆ, ತೇನ ತ್ಯಕ್ತೇನ ಭುಂಜೀತಾಹ. ತ್ಯಾಗ ಭಾವದಿಂದ ಇದನ್ನೆಲ್ಲವನ್ನು ಕೂಡ ಭೋಗಿಸಬೇಕು. ಇದು ನಂದಲ್ಲ ಅನ್ನುವಂಥ ಭಾವದಿಂದ ಭೋಗಿಸಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎಲ್ಲ ಹೇಳಿದ್ದಾರೆ ಅವರು. ಆ ಭಾವದಿಂದ ಸ್ವೀಕಾರ ಮಾಡಬೇಕಿದೆ. ಗಾಳಿ, ನೀರು, ಮಣ್ಣು ಎಲ್ಲ ಈ ಸಂಪತ್ತೆಲ್ಲ ನಿಂದಪ್ಪ ಭಗವಂತ ಅನ್ನುವಂಥ ಭಾವದಿಂದ ಸ್ವೀಕಾರ ಮಾಡೋದು ಒಂದು ಅರ್ಥ. ಇನ್ನೊಂದು, ನಮ್ಮಲ್ಲಿರುವಂಥದ್ದನ್ನು ಒಂದಿಷ್ಟು ತ್ಯಾಗವನ್ನು ಮಾಡಿ, ತ್ಯಾಗ ಮಾಡ್ಕೋಂತ ಆ ತ್ಯಾಗ ಮಾಡೋದ್ರೊಳಗೆ ಸಂತೋಷವನ್ನು ಅನುಭವಿಸ್ತಾ ಬದುಕುವುದನ್ನು ಕಲಿಬೇಕು, ಕೊಟ್ಟು ಸಂತೋಷ ಪಡಬೇಕು. ಓಶೋ ಒಂದು ಮಾತು ಹೇಳ್ತಾ ಇದ್ರು, ಈ ಕಾನ್ಸ್ಟಿಟ್ಯೂಷನ್ ಬರುತ್ತಲ್ಲ, ಏನು ಸ್ವಾಮೀಜಿ ನಾವು ಊಟ ಮಾಡಿದ್ದೆಲ್ಲ ಸರಿಯಾಗಿ ಕರಗೋದೇ ಇಲ್ಲ,
ಊಟ ಮಾಡಿರುವಂತಹ ಪದಾರ್ಥ ಅದು ದೇಹದಿಂದ ಹೊರಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ. ಮಾತ್ರೆ ತಗೋಬೇಕು, ಇಲ್ಲದೆ ಹೋದ್ರೆ ಅಲ್ಲೇ ಇರ್ತದೆ. ಒಂದೊಂದು ದಿನ ಒಂದೊಂದು ವಾರಗಟ್ಟಲೆ ಆಗೋದು, ಹೀಗೆಲ್ಲ ಸಮಸ್ಯೆ ಇರ್ತಾವೆ ನಿಮಗೆಲ್ಲ. ಇದಕ್ಕೆ ಭಾಳ ಒಳ್ಳೆಯ ಔಷಧ ಏನಪ್ಪ ಅಂದ್ರೆ, ಸಾಮಾನ್ಯವಾಗಿ ಕಾನ್ಸ್ಟಿಪ್ಯೂಷನ್ ಯಾರಿಗಿರ್ತದೆ ಅಂದ್ರೆ, ಯಾವ ಮನುಷ್ಯ ಅತಿ ಜಿಪುಣ ಇರ್ತಾನಲ್ಲ ಅವನಿಗೆ ಕಾನ್ಸ್ಟಿಪ್ಯೂಷನ್ ಇರ್ತೈತೆ. ನೋಡಿ, ನೀವು ಟೆಸ್ಟ್ ಮಾಡ್ಕೊಳ್ಳಿ. ಅಥವಾ ನಮ್ಮನ್ನು ನಾವೇ ಟೆಸ್ಟ್ ಮಾಡ್ಕೊಳ್ಳೋದು ಹೇಳಿದ್ರೆ ನಾವು ಹೇಗಿರ್ತೀವಿ ಅಂತ ಜನರಿಗೆ ಗೊತ್ತಿರ್ತದೆ, ಅವ್ರು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಅಂದರೆ ಯಾವ ಮನುಷ್ಯನಲ್ಲಿ ಇನ್ನೊಬ್ಬರಿಗೆ ಒಂದಿಷ್ಟು ದಾನ ಮಾಡಬೇಕು, ಕೊಡಬೇಕು ಅನ್ನುವಂಥ ಭಾವ ಇರೋದಿಲ್ವೋ, ಆ ಭಾವ ಯಾವ ರೀತಿಯಾಗಿ ಪರಿಣಾಮ ಆಗ್ತೈತಪ್ಪ ಅಂದ್ರೆ ಅವನ ದೇಹದಲ್ಲಿರುವಂಥ ಕಲ್ಮಶವೂ ಕೂಡ ಹೊರಗೆ ಹೋಗಕ್ಕೆ ಬಿಡಂಗಿಲ್ಲ. ಯಾಕಂದ್ರೆ ಅದು ಅಲ್ಲೇ ಹಿಡ್ಕೊಂಡಿರುತ್ತೆ. ಓಶೋ ಹೇಳ್ತಾರೆ ಅವರು. ಅದಕ್ಕೆ ನೀನು ಸುಖಿಯಾಗಿರ್ಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ತೇನ ತ್ಯಕ್ತೇನ ಭುಂಜೀತ, ಒಂದಿಷ್ಟು ತ್ಯಾಗ ಮಾಡ್ತಾ ತ್ಯಾಗ ಭಾವದಿಂದ ಈ ಜಗತ್ತನ್ನು ಅನುಭವಿಸ್ಬೇಕು. ಆಮೇಲೆ ಹೇಳ್ತಾರೆ, ಮಾ ಗೃಧ ಕಶ್ಯ ಸಿದ್ಧನಂ, ಇನ್ನೊಬ್ಬರ ಸಂಪತ್ತಿನ ಮೇಲೆ ಆಸೆಯನ್ನು ಪಡಬೇಡ, ಅಸೂಯೆ ಪಡಬೇಡ. ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆ ಎಂಬ. ನೋಡಿ, ಶರಣ ಹೇಳಿದ್ದಾರೆ, ಛಲ ಬೇಕು. ಎಂಥ ಛಲ? ಇನ್ನೊಬ್ಬರ ಸಂಪತ್ತು ನನಗೆ ಬೇಡ, ಇನ್ನೊಬ್ಬರ ಸಂಪತ್ತು ನನಗೆ ಬೇಡ ಅನ್ನೋ ಭಾವದ ಜೊತೆಗೆ ಇನ್ನೊಬ್ಬರ ಸಂತೋಷವನ್ನು, ಇನ್ನೊಬ್ಬರ ಸಂಪತ್ತನ್ನು ನೋಡಿ ಖುಷಿ ಪಡುವಂಥ ಮನೋಸ್ಥಿತಿಯನ್ನು ಬೆಳೆಸ್ಕೋಬೇಕು. ಅಸೂಯೆ ಪಡಬಾರ್ದು ಮನುಷ್ಯ. ಇದು ನಿಜವಾಗಿರುವಂಥ ಜ್ಞಾನ. ಅಂದರೆ ಏನಪ್ಪ ಅಂದ್ರೆ, ಇದು ನಿಜ ಜ್ಞಾನ ಅನ್ನುವಂಥ ಮಾತನ್ನು ಈಶಾವಾಸ್ಯೋಪನಿಷತ್ತು ಹೇಳ್ತದೆ. ಸಿದ್ಧಾಂತ ಶಿಖಾಮಣಿ ಒಳಗೆ ರೇಣುಕ ಭಗವತ್ಪಾದರು ಜ್ಞಾನ ಅಂದರೆ ಏನು ಅನ್ನೋದನ್ನು ಬಹಳ ಇನ್ನೂ ಸರಳವಾಗಿ ಸುಂದರವಾಗಿ ಹೇಳಿದ್ದಾರೆ. ಇದನ್ನು ನಾವು ತಿಳ್ಕೊಂಡು ಬಿಟ್ಟಿವಿ ಅಂದರೆ, ನೀವೇ ಸಂಸಾರ ಬಿಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಶಾಸ್ತ್ರ ಈ ಶಾಸ್ತ್ರ ಓದೋ ಅವಶ್ಯಕತೆ ಇಲ್ಲ. ಇಷ್ಟು ತಿಳ್ಕೊಂಡು ಅದು ಯಾವಾಗಲೂ ಚಿರಸ್ಥಾಯಿಯಾಗಿ ನಮ್ಮ ಮನಸ್ಸಿನೊಳಗೆ ಉಳಿಬೇಕು. ಇವಾಗ ಕೇಳಿದೀವಿ ಮಾತು ಬಿಟ್ಟು ಅಂದ್ರೆ ಅಲ್ಲ, ಅದು ಚಿರಸ್ಥಾಯಿಯಾಗಿರಬೇಕು. ರೇಣುಕರು ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿಯ 16ನೇ ಪರಿಚ್ಛೇದದ 31ನೇ ಶ್ಲೋಕದೊಳಗೆ ಈ ಮಾತನ್ನು ಹೇಳ್ತಾರೆ. ಶಿವಾತ್ಮಕಂ ಇದಂ ಸರ್ವಂ ಶಿವಾದನ್ಯ ನ ವಿದ್ಯತೆ, ಶಿವೋಹಂ ಇತಿ ಯಾ ಬುದ್ಧಿ ತದೇವ ಜ್ಞಾನಮುತ್ತಮಂ, ತದೇವ ಜ್ಞಾನಮುತ್ತಮಂ. ಯಾವುದು ಉತ್ತಮವಾಗಿರುವಂಥ ಜ್ಞಾನ, ಯಾವುದು ಸುಜ್ಞಾನ, ಯಾವುದು ನಿಜವಾದ ಜ್ಞಾನ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಶಿವಾತ್ಮಕಂ ಇದಂ ಸರ್ವಂ. ಉಪನಿಷತ್ತು ಈಶಾವಾಸ್ಯಮಿದಂ ಅಂತ ಹೇಳಿದರೆ ರೇಣುಕರು ಹೇಳ್ತಾರೆ, ಶಿವಾತ್ಮಕಂ ಇದಂ ಸರ್ವಂ. ಈ ಎಲ್ಲ ಸರ್ವವು ಕೂಡ ಚರ ಜಡ ಚರ ಪಶು ಪಕ್ಷಿ ಪ್ರಾಣಿ ಜಗತ್ತೆಲ್ಲವೂ ಕೂಡ ಶಿವಾತ್ಮಕವಾಗಿದೆ, ಶಿವಮಯವಾಗಿದೆ, ಶಿವನಿಂದ ಪೂರ್ಣವಾಗಿದೆ. ಶಿವಾದನ್ಯ ನ ವಿದ್ಯತೆ, ಶಿವನ್ ಬಿಟ್ಟು ಏನಿಲ್ಲ ಈ ಜಗತ್ತಿನೊಳಗೆ. ತೇನ ವಿನ ತೃಣಮಪಿ ನ ಚಲತಿ, ಅವನ ಇಚ್ಛೆ ಇಲ್ಲದೆ ಈ ಜಗತ್ತಿನೊಳಗೆ ಏನು ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡೋದಿಲ್ಲ ಅನ್ನುವಂಥ ಭಾವ. ತೇನ ಶಿವಾದನ್ಯ ನ ವಿದ್ಯತೆ, ಶಿವನ್ ಬಿಟ್ಟರೆ ಏನು ಈ ಜಗತ್ತಿನೊಳಗಿಲ್ಲ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಶಿವೋಹಂ ಇತಿ ಯಾ ಬುದ್ಧಿ. ಅಷ್ಟೇ ಅಲ್ಲ, ಈ ಜಗತ್ತೆಲ್ಲ ಶಿವಮಯವಾಗಿದೆ, ಶಿವನನ್ನು ಬಿಟ್ಟರೆ ಈ ಜಗತ್ತೊಳಗೆ ಏನೂ ಇಲ್ಲ. ಅಷ್ಟೇ ಅಲ್ಲ, ಶಿವ ಅಹಂ ಇತಿ, ನಾನೂ ಕೂಡ ತದಂಶೋ ಜೀವನಾಮಕ, ನಾನು ಇಂಥ ವ್ಯಕ್ತಿಯಲ್ಲ, ನಾನು ಹೆಣ್ಣು, ನಾನು ಗಂಡು, ನಾನು ಶ್ರೀಮಂತ, ನಾನು ಬಡವ, ನಾನು ಸ್ವಾಮಿ, ನಾನು ಸಾಮಾನ್ಯ ಅನ್ನುವಂಥ ಭಾವ ಅಲ್ಲ. ಶಿವೋಹಂ ಇತಿ ಯಾ ಬುದ್ಧಿ, ನಾನೂ ಶಿವನೇ ಅನ್ನುವಂಥ ಬುದ್ಧಿ ಯಾವುದಿದೆಯಲ್ಲ, ತದೇವ ಜ್ಞಾನಮುತ್ತಮಂ, ಅದೇ ನಿಜವಾಗಿರುವಂಥ ಜ್ಞಾನ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮ ನನಗೆ ಜ್ಞಾನವನ್ನು ಕೊಡುವ ಅಂದರೆ ಇಂಥ ಜ್ಞಾನ ನಮ್ಮಲ್ಲಿ ಅದು ಸೃಷ್ಟಿಯಾಗಬೇಕು. ಇಂಥ ಜ್ಞಾನ, ಇಂಥ ಜ್ಞಾನದ ಅರಿವು ನಮ್ಮಲ್ಲಿ ಬರಬೇಕು. ಈ ಜಗತ್ತಿನೊಳಗೆ ಎಲ್ಲವೂ ಶಿವಮಯವಾಗಿದೆ, ನಾನು ಶಿವನಾಗಿದ್ದೀನಿ ತಿಳ್ಕೊಂಡು ಆನಂದವಾಗಿರೋದನ್ನು ರೂಢಿ ಮಾಡ್ಕೋಬೇಕು. ಯಾವ ಮನುಷ್ಯ ಆನಂದವಾಗಿರ್ತಾನೆ ಅವನು ಭಾಳ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಗ್ರೀಸ್ ಒಳಗೆ ಪೈಥಾಗರಸ್ ಅಂತೇಳಿ ಒಬ್ಬ ತತ್ವಜ್ಞಾನಿ ಆಗೋದ್ರು. ಅವರಿಗೆ ಒಬ್ಬ ವ್ಯಕ್ತಿ ಬಂದು ಕೇಳನಂತ, ಪೈಥಾಗರಸ್ ಅವರೇ, ಈ ಜಗತ್ತಿನಲ್ಲಿ ನಿಜವಾದ ತತ್ವಜ್ಞಾನಿ ಯಾರು?
ತತ್ವಜ್ಞಾನಿ ಅಂದರೆ ಹೇಗಿರ್ತಾನೆ ಅದನ್ನು ನನಗೆ ಹೇಳಬೇಕು ನೀವು. ಪೈಥಾಗೊರಸ್ ಅವರು ನಾನೇ ತತ್ವಜ್ಞಾನಿ ಅದೀನಿ ನೋಡಂತ ಅನ್ಬೋದಾಗಿತ್ತು. ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ಗ್ರೀಕ್ ದೇಶದೊಳಗೆ ಒಲಿಂಪಿಕ್ಸ್ ಆಟ ನಡೀತಾ ಇತ್ತು ಅವಾಗೆಲ್ಲ. ಆ ಆಟದ ಉದಾಹರಣೆಯನ್ನು ಕೊಡ್ತಾರೆ ಅವರು. ನೋಡಪ್ಪ, ನಮ್ಮ ದೇಶದೊಳಗೆ ಒಲಿಂಪಿಕ್ಸ್ ಆಟ ಆಗ್ತವೆ. ಈ ಆಟ ನೋಡಲಿಕ್ಕೆ 4 ಥರದ ಜನ ಬರ್ತಾರೆ. ಮೊದಲನೇದವ್ರು ಯಾರಪ್ಪ ಅಂದ್ರೆ ಈ ಆಟದೊಳಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸ್ಪರ್ಧಾಳುಗಳು, ಆಟ ಆಡಲಿಕ್ಕೆ ಸ್ಪರ್ಧಾಳುಗಳು ಬರ್ತಾರೆ. ಇವ್ರು ಮೊದಲನೇದವರು. ಎರಡನೇದವ್ರು ಯಾರಪ್ಪ ಅಂದ್ರೆ ಈ ಆಟ ನೋಡ್ಲಿಕ್ಕೆ ಲಕ್ಷಾಂತರ ಜನ ಬರ್ತಾರಂತೇಳಿ ವ್ಯಾಪಾರ ಮಾಡೋರು ಬರ್ತಾರೆ. ಅಲ್ಲೆಲ್ಲ ಅಂಗಡಿಗಳನ್ನ ಇಟ್ಕೊಂಡು ತಿಂಡಿ ತೀರ್ಥವನ್ನು ಇಟ್ಕೊಂಡು ವ್ಯಾಪಾರ ಮಾಡಿ ಹಣ ಗಳಿಸ್ಲಿಕ್ಕೆ ಬರ್ತಾರೆ ಅವರು. ಇವ್ರು ಎರಡನೇದವರು. ಮೂರನೇದವರು ಆ ಆಟಗಾರರ ಅಭಿಮಾನಿಗಳು ಬರ್ತಾರೆ. ಒಬ್ಬರು ಭಾರತದ ಅಭಿಮಾನಿಗಳಿರ್ತಾರೆ, ಒಬ್ಬರು ಬೇರೆ ಬೇರೆ ದೇಶದ ಅಭಿಮಾನಿಗಳಿರ್ತಾರೆ, ಒಬ್ಬ ವ್ಯಕ್ತಿಗಳ ಮೇಲೆ ಅಭಿಮಾನ ಇರ್ತದೆ. ಈ ಬ್ಯಾಡ್ಮಿಂಟನ್ನು ಟೆನ್ನಿಸ್ ಇದ್ದ ವ್ಯಕ್ತಿಯ ಮೇಲೆ ಅಭಿಮಾನಿಗಳು ಅವ್ರು ಬಂದಿರ್ತಾರೆ. ಇವರು ಮೂರನೇದವರು. ನಾಲ್ಕನೇದವರು ಈ ಎಲ್ಲ ಆಟವನ್ನು ನೋಡಿ ಒಂದಿಷ್ಟು ಆನಂದವನ್ನು ಅನುಭವಿಸ್ಲಿಕ್ಕೆ ಬರ್ತಾರೆ. ಇವ್ರು ನಾಲ್ಕನೇದವರು. ನೀನು ಕೇಳಿದ ಪ್ರಶ್ನೆ ತತ್ವಜ್ಞಾನಿ ಯಾರಪ್ಪ ಅಂದ್ರೆ ಈ 4 ಜನರೊಳಗೆ 4ನೇದವ್ರು ಅದಾರಲ್ಲ, ಈ ಗುಂಪಿನವರು ತತ್ವಜ್ಞಾನಿಗಳು. ಯಾಕಂದ್ರೆ ಅವರು ಬರುವಾಗ ಹೇಗೆ ಬಂದಿರ್ತಾರೋ ಹೋಗುವಾಗೂ ಅಷ್ಟೇ ಆನಂದವಾಗಿ ಹೋಗ್ತಾರ. ಅವ್ರು ಯಾವ ವ್ಯತ್ಯಾಸ ಆಗಂಗಿಲ್ಲ. ಹೆಂಗೆ ಬಂದಿರ್ತಾರ ಹಂಗೆ ಆನಂದವಾಗಿ ಹೋಗ್ತಾರ. ಮೊದಲನೇದವ್ರು ಆನಂದವಾಗಿ ಹೋಗಂಗಿಲ್ಲ. ಎಲ್ಲರೂ ಆಟ ಆಡಕ್ಕೆ ಬಂದಿರ್ತಾರಲ್ಲ, ಗೆದ್ದವರು ಖುಷಿ ಖುಷಿಯಾಗಿ ಹೋಗ್ತಾರೆ, ಸೋತವರು ದುಃಖದಿಂದ ಹೋಗ್ತಾರೆ. ಎರಡನೇದವರು ವ್ಯಾಪಾರ ಇಷ್ಟೇ ಆಯ್ತಲ್ಲ, ಇನ್ನೂ ಆಗಬೇಕಾಗಿತ್ತಲ್ಲ ಅಂತ ದ್ವಂದ್ವ ಭಾವದೊಳಗೆ ಅವ್ರು ಹೋಗ್ತಾರೆ. ಲಾಭ ಆದ್ರೆ ಖುಷಿ ಆಗ್ತಾರೆ, ನಷ್ಟ ಆದ್ರೆ ಬೇಜಾರಾಗಿ ಹೋಗ್ತಾರೆ ಅವರು. ಮೂರನೇದವ್ರು ಈ ಆಟ ಆಡುವಂಥ ಅಭಿಮಾನಿಗಳ ಆಟಗಾರರ ಅಭಿಮಾನಿಗಳಿದ್ರಲ್ಲ, ಅವರು ಖುಷಿಯಾಗಿ ಹೋಗಂಗಿಲ್ಲ. ಯಾಕಂದ್ರೆ ಅವ ಯಾರು ಅಭಿಮಾನಿ ಆಗಿರ್ತಾನೆ, ಅವ ಸೋತಿದ್ದಂದ್ರೆ ನಾವು ಅಳ್ಕೊಂತ ಹೋಗ, ಅವನು ಅಳ್ತಾನೆ ಇವನು ಅಳ್ತಾನೆ. ಎಷ್ಟೋ ಜನ ಏನೇನೋ ಪ್ರಾಣ ಬಿಟ್ಟದ್ದನ್ನು ನೀವೆಲ್ಲ ನೋಡಿದ್ದೀರಿ. ನಾನು ಇಷ್ಟಪಟ್ಟಂಥ ಆಟಗಾರ ಸೋತ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಅಥವಾ ಅವನು ಸೋಲಿಸ್ದವನನ್ನು ಹೋಗಿ ಆಕ್ರಮಣ ಮಾಡುವಂಥ ಎಷ್ಟೋ ಘಟನೆಗಳು ನಡೆದು ಹೋಗಿದ್ದ ಒಲಿಂಪಿಕ್ಸಲ್ಲಿ. ಮೂರನೇದವರು ಹಾಗಾದರು. ನಾಲ್ಕನೇದವರು ಅವರು ಬರುವಾಗ ಹೆಂಗೆ ಬಂದಿದ್ರಪ್ಪ ಅಂದ್ರೆ ಈ ಆಟ ನೋಡಿ ಖುಷಿಯಾಗಿ ಹೋಗೋಣ ಅಂತ ಬಂದಿದ್ರು. ಯಾರು ಸೋತ್ರೇನು ಯಾರು ಗೆದ್ರೇನು ಖುಷಿಯಾಗಿ, ಗೆದ್ದವರು ಯಾರೇ ಗೆಲ್ಲಿ ಖುಷಿ ಆಗ್ತಾರೋ, ಚೆನ್ನಾಗಿ ಆಡಿದ್ರಪ್ಪ ಅಂಥೇಳಿ ಖುಷಿಯಾಗಿ ಹೆಂಗೆ ಹೋಗ್ತಾರಲ್ಲ, ಹಂಗೆ ಈ ಜಗತ್ತಿನೊಳಗೆ ಗೆದ್ರೂ ಅಷ್ಟೇ ಸೋತ್ರೂ ಅಷ್ಟೇ ಆ ಪರಮಾತ್ಮನ ಆದೇಶದ ಮೇರೆಗೆ ಜಗತ್ತಿಗೆ ಬಂದೀನಿ. ಹೆಂಗೆ ಕಷ್ಟ ಸುಖ ಬಂದಂಗೆ ಬರಲಿ. ಇಷ್ಟು ದಿನ ಸುಖವಾಗಿದ್ದೆ, ಇವಾಗ ಕರೋನಾ ಬಂದಿದೆ, ನನ್ನ ಬಿಸ್ನೆಸ್ ಕೆಟ್ಟು ಹೋಗಿದೆ, ನನ್ನ ವ್ಯವಹಾರ ಕೆಟ್ಟು ಹೋಗಿದೆ, ನಮ್ಮ ಮನೆಯಲ್ಲಿ ಎಷ್ಟೋ ಜನಕ್ಕೆ ಕರೋನಾ ಬರ್ತಾ ಇದೆ, ನನಗೂ ಬರ್ತಾ ಇದೆ. ಬರಲಿ, ಏನು ಬಂದದ್ದಾಗ್ತದೆ ಆಗಲಿ ನೋಡೋಣ. ನನ್ನ ಆಯುಷ್ ಇದ್ರೆ ಇರ್ತೀನಿ, ಮುಗಿದ್ರೆ ಹೋಗ್ತೀನಿ. ಜಗತ್ತೇನು ಇಷ್ಟಕ್ಕೆ ನಿಲ್ಲಂಗಿಲ್ಲ. ಅವನ ಆದೇಶದ ಮೇಲೆ ಬಂದಿನಿ. ಏನು ಅವ ಏನು ತೇನತ್ತೆ ಅವನದಿಂದೇ ಆಗ್ತಾ ಇದೆ ಎಲ್ಲವೂ ಕೂಡ. ತೇನವಿನ ತೃಣಮಪಿ ನ ಚಲತಿ, ಭಗವಂತ ಆಟ ಆಡ್ಸಕತ್ತಾನ, ಆಡಲಿ ನೋಡೋಣ ಅಂತ ಈ ಭಾವದೊಳಗೆ ಯಾರು ಇರ್ತಾರ ಅವರು ಆನಂದವಾಗಿರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಜವಾದ ಜ್ಞಾನ ಯಾವುದಪ್ಪ ಅಂದ್ರೆ ಇದೆ, ಭಗವಂತನಿಂದ ಈ ಜಗತ್ತು ನಿರ್ಮಾಣವಾಗಿದೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ, ನನ್ನಲ್ಲೂ ಭಗವಂತ ಇದ್ದಾನೆ, ನಾನೂ ಮುಂದೆ ಭಗವಂತನನ್ನು ಪಡೆಯುವಂಥ ಅವಕಾಶ ಇದೆ. ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಎಲ್ಲ ಜಗತ್ತಿನ ಆಟ ಆಡಬೇಕು, ಜಗತ್ತಿನ ವ್ಯವಹಾರ ಮಾಡಬೇಕು, ಅದರೊಳಗೆ ನಂದೇನಿಲ್ಲ, ಎಲ್ಲ ಭಗವಂತನನ್ನುವಂಥ ಭಾವ ಏನಿದೆಯಲ್ಲ ಇದು ನಿಜವಾಗಿರುವಂಥ ಜ್ಞಾನ. ಇಂತಹ ಜ್ಞಾನ ಯಾರಲ್ಲಿ ಸ್ಥಿರವಾಗಿರ್ತದೆ ಅವ ತನ್ನ ಬದುಕಿನುದ್ದಕ್ಕೂ ಕೂಡ ಆನಂದವಾಗಿ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಈ ಪ್ರವಚನದ ವಿಷಯ ಜ್ಞಾನದ ಬಗ್ಗೆ ಇಲ್ಲಿವರೆಗೆ ನಾವೆಲ್ಲ ಚಿಂತನೆಯನ್ನು ಮಾಡಿದ್ದೇವೆ. ತಾವು ಇದನ್ನು ಮನನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಈ ಥರದ ಜ್ಞಾನವನ್ನು ಅಳವಡಿಸಿಕೊಂಡು ಸುಜ್ಞಾನಿಗಳಾಗಿ ಬದುಕೋದನ್ನು ನೀವೆಲ್ಲರೂ ರೂಢಿ ಮಾಡ್ಕೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.